ಸಿದ್ದರಾಮಯ್ಯನವರು ಕೋಪಗೊಂಡಿದ್ದಾರೆ. ಸಿದ್ದರಾಮಯ್ಯನವರ ಕೋಪ ತಣಿಸೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ರಿಂದ ಸಂಧಾನ ಸೂತ್ರ. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣವರಿಗೆ ಸ್ಥಾನ ತಪ್ಪಿದ್ದಕ್ಕೆ ಸಿದ್ದರಾಮಯ್ಯನವರು ಸಿಟ್ಟಾಗಿದ್ದಾರೆ. ಮುನಿಯಪ್ಪ ಬದಲಿಗೆ ಮಗಳು ರೂಪಕಲಾಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ? ಸಚಿವ ಕೆಎಚ್ ಮುನಿಯಪ್ಪ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಮುನಿಯಪ್ಪ ಸ್ಥಾನ ತ್ಯಾಗ ಮಾಡಿದ್ರೆ ಮಗಳು ರೂಪಾ ಶಶಿಧರ್ಗೆ ಅವಕಾಶ ಸಿಗುತ್ತೆ. ಖಾಲಿ ಉಳಿಯೋ ಸಚಿವ ಸ್ಥಾನಕ್ಕೆ ಬ್ಯಾಡಗಿ ಶಿವಣ್ಣವರ ಸೇರ್ಪಡೆ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಮಹಿಳಾ ಕೋಟಾ ಭರ್ತಿ ಮತ್ತು ಸಿದ್ದರಾಮಯ್ಯನವರ ಸಿಟ್ಟು ತಣಿಸೋದಕ್ಕೆ ಡಿಕೆ ಶಿವಕುಮಾರ್ ಸಂಧಾನ ಸೂತ್ರವನ್ನ ಕೆಣಕಿದ್ದಾರೆ. ದಲಿತ ಎಡಗೈ ಸಮುದಾಯಕ್ಕೆ ಸ್ಥಾನ, ಕೋಲಾರಕ್ಕೆ ಪ್ರಾತಿನಿಧ್ಯ ನೀಡೋದಕ್ಕೆ ಈ ಸೂತ್ರ ಅಪ್ಲೈ ಮಾಡೋದಕ್ಕೆ ಹೊರಟಿದ್ದಾರೆ. ಮಗಳು ಹಾಗೂ ಪಕ್ಷಕ್ಕಾಗಿ ಸಚಿವ ಸ್ಥಾನವನ್ನ ಬಿಡ್ತಾರಾ ಕೆಎಚ್ ಮುನಿಯಪ್ಪ? ಇದರ ಮೇಲೆ ಎಲ್ಲವೂ ಡಿಪೆಂಡ್ ಆಗಿದೆ. ಶಿವಣ್ಣವರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಶಿಫಾರಸು ಮಾಡಿದ್ರು, ಆದ್ರೆ ಸಿಕ್ಕಿಲ್ಲ. ಬೇಜಾರಲ್ಲಿದ್ದಾರೆ, ಸಿಟ್ಟಾಗಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಕೋಪ ತಣಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಇಂಥದ್ದೊಂದು ಸಂಧಾನ ಸೂತ್ರ ಕೆಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಡಿಕೆ ಶಿವಕುಮಾರ್ ಅವರು ಹೆಣೆದಿರುವಂತ ಈ ಸಂಧಾನ ಸೂತ್ರ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತ? ಯಾಕಂದ್ರೆ ಈಗ ಕೆಎಚ್ ಮುನಿಯಪ್ಪ ರಾಜೀನಾಮೆ ಕೊಟ್ರೆ ಅದಕ್ಕೆ ಅವರು ಓಕೆ ಅಂದ್ರೆ ಮಾತ್ರ ಇದು ಪಾಸಿಬಲ್ ಇದೆ, ಇಲ್ಲ ಅಂದ್ರೆ ಆಗಲ್ಲ. ಸ್ವತಃ ಈಗಾಗಲೇ ಮಹಿಳೆಯರಿಗೆ ಒಂದು ಸ್ಥಾನ ಕೊಡಬೇಕಾಗಿರ್ತಕ್ಕಂಥದ್ದು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜವಾಬ್ದಾರಿಯಾಗಿದೆ. ಗಾಯತ್ರಿ ಶಾಂತೇಗೌಡರಿಗೆ ಅವಕಾಶ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು. ಹೈಕಮಾಂಡಿಂದ ಬಂದಂಥ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇತ್ತು. ಆದರೆ ಅದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧವನ್ನು ವ್ಯಕ್ತಪಡಿದ ಕಾರಣಕ್ಕಾಗಿ ಅಂತಿಮವಾಗಿ ಅವರ ಹೆಸರನ್ನು ಕೈ ಬಿಡಲಾಗಿದೆ. ಈಗಿರ್ತಕ್ಕಂಥದ್ದು ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂಥ ಒಂದು ಚರ್ಚೆ ಇರುವಂಥ ಹಿನ್ನೆಲೆಯಲ್ಲಿ ಹೊಸ ಸೂತ್ರವೊಂದನ್ನು ಈಗಾಗಲೇ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಪಾಳದಿಂದ ಅದನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳಾಗಿದೆ. ಏನಂತಂದರೆ ಈಗಾಗಲೇ ಮುನಿಯಪ್ಪನವ್ರನ್ನ ರಾಜೀನಾಮೆ ಪಡೆದು ಅವರ ಸ್ಥಾನದಲ್ಲಿ ಅವರ ಮಗಳು ರೂಪಕಲಾ ಅವರಿಗೆ ಅವಕಾಶ ಕೊಟ್ಟಿದ್ದೇ ಆದರೆ ಸಹಜವಾಗಿ ಮಹಿಳೆಯರಿಗೆ ಅವಕಾಶ ಕೊಟ್ಟಂತಾಗುತ್ತೆ, ಕೋಲಾರ ಜಿಲ್ಲೆಗೆ ಅವಕಾಶ ಕೊಟ್ಟಂತಾಗುತ್ತೆ. ಆ ಮೂಲಕ ತೆರವಾಗ್ತಕ್ಕಂಥ ಒಂದು ಸ್ಥಾನಕ್ಕೆ ಬಸವರಾಜ ಶಿವಣ್ಣವ್ರನ್ನ ಸೇರ್ಪಡೆ ಮಾಡ್ಕೊಳ್ಳೋದ್ರ ಮೂಲಕ ಸಿದ್ದರಾಮಯ್ಯನವರ ಕೋಪವನ್ನು ಸಮನ ಮಾಡ್ದಂಗೆ ಆಗುತ್ತೆ. ಕುರುಬರಿಗೆ ಉತ್ತರ ಕರ್ನಾಟಕ ಭಾಗದ ಕುರುಬರಿಗೆ ಅವಕಾಶ ಕೊಟ್ಟಂತಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಚರ್ಚೆಗಳು ಕೂಡ ಆರಂಭಗೊಂಡಿದೆ. ಇದರ ಬಗ್ಗೆ ಅಂತಿಮ ತೀರ್ಮಾನವನ್ನು ಮುನಿಯಪ್ಪ ಮತ್ತು ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ಒಂದೊಮ್ಮೆನಾದರೂ ಕೂಡ ಮುನಿಯಪ್ಪನವರು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗದೇ ಇದ್ದರೆ ಸಹಜವಾಗಿ ಈ ಸೂತ್ರವನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಜಕೀಯ ಪಡಸಾಲೆ ನಡೀತಿರತಕ್ಕಂಥ ಈ ಸೂತ್ರದ ಬಗ್ಗೆ ಕೋಲಾರ ಜಿಲ್ಲೆಯ ಶಾಸಕರು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವರು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ಈಗಾಗಲೇ ಮಹಿಳೆಯರಿಗೆ ಅವಕಾಶ ಕೊಡಲೇಬೇಕು. ಮಹಿಳೆಯರಿಲ್ಲದ ಸಂಪುಟವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಮಹಿಳೆಯರನ್ನು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಲ್ಲಿ ಈ ರೀತಿಯಾದಂಥ ಒಂದು ಪ್ಲ್ಯಾನ್ ಸಿದ್ಧ ಆಗ್ತಾ ಇದೆ. ಇನ್ನೊಂದೆಡೆ ಏನಾಗಿದೆ ಅಂತಂದರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ತಾವು ಹೇಳಿರ್ತಕ್ಕಂಥ ವ್ಯಕ್ತಿಗೆ ಅವಕಾಶ ಮಾಡಿಕೊಡದೇ ಇರೋದ್ರ ಬಗ್ಗೆ ತೀವ್ರವಾದ ಮುನಿಸನ್ನು ಕೂಡ ಹೊರಹಾಕಿದ್ದಾರೆ. ಅವರು ಸಚಿವ ಸಂಪುಟದ ಪ್ರಮಾಣೋಚನಾ ಕಾರ್ಯಕ್ರಮ ಕೂಡ ಗೈರುಹಾಜರಾಗಿದ್ದರು, ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಒಂದು ಹಂತದಲ್ಲಿ ನಿನ್ನೆ ರಾಜ್ಯಕ್ಕೆ ಬಂದಿರತಕ್ಕಂಥ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯನವರ ಭೇಟಿ ಮಾಡುವ ಪ್ರಯತ್ನಕ್ಕೆ ಮುಂದಾದಾಗಲೂ ಕೂಡ ಸಿದ್ದರಾಮಯ್ಯನವರು ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯವಾಗಿರ್ತಕ್ಕಂಥ ನಿಲುವುಗಳೇನಿದೆ ಅದಕ್ಕೆ ಬದ್ಧವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದು ಪಕ್ಷದ ಒಳಗಡೆ ದೊಡ್ಡ ಮಟ್ಟದ ಗೊಂದಲಕ್ಕೆ ಕಾರಣವಾಗಿದೆ. ಹಾಗಾಗಿ ಇದನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ರೂಪಕಲಾರಿಗೆ ಅವಕಾಶ ಮಾಡಿಕೊಡುವ ಲೆಕ್ಕಾಚಾರವೂ ಕೂಡ ಇದೆ. ಈಗಾಗಲೇ ಏನೋ ಗಾಯತ್ರಿ ಶಾಂತೇಗೌಡರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹೈಕಮಾಂಡ್ ಮತ್ತು ಹೈಕಮಾಂಡಿಂದ ಈ ಥರದ ನಿರ್ಧಾರ ಮಾಡಿಸಿರ್ತಕ್ಕಂಥ ರಾಜಕೀಯ ನಾಯಕರ ಒಂದು ಉದ್ದೇಶ ಸಿದ್ದರಾಮಯ್ಯರಿಗೆ ಚೆಕ್ ಇಡಬೇಕಾಗಿತ್ತು. ಯಾಕಂದರೆ ಗಾಯತ್ರಿ ಶಾಂತೇಗೌಡರು ಅವಕಾಶ ಮಾಡಿಕೊಡದೇ ಇದ್ದರೆ ಕುರುಬರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಕ್ಕಂಥ ಒಂದು ಅಪಕೀರ್ತಿ ಸಿದ್ದರಾಮಯ್ಯರಿಗೆ ಹೋಗ್ತಾ ಇತ್ತು. ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿಗೆ ಸಿದ್ದರಾಮಯ್ಯ ತಡೆದ್ರು ಅಂತಕ್ಕಂಥದ್ದು. ಸೊ ಹೀಗಾಗಿ ಸಿದ್ದರಾಮಯ್ಯವರು ಯಾವ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದಕ್ಕೆ ತೀವ್ರವಾಗಿರ್ತಕ್ಕಂಥ ವಿರೋಧಗಳು ವ್ಯಕ್ತವಾಗ್ತದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಒಂದೊಮ್ಮೆ ಗಾಯತ್ರಿ ಶಾಂತೇಗೌಡರಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ನನ್ನ ಮಗನಿಂದ ರಾಜೀನಾಮೆ ಪಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅಷ್ಟರ ಮಟ್ಟಿಗೆ ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯವರು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದರು. ಹೀಗಾಗಿ ಅಂತಿಮವಾಗಿ ಕೊನೆಗಳಿಗೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ರದ್ದುಪಡಿಸಿ 19 ಜನರ ಪ್ರಮಾಣವಚನ ಆಗಿದೆ. ಈಗಿರ್ತಕ್ಕಂಥ ಅವಕಾಶ ಅಂತಂದರೆ ಸಿದ್ದರಾಮಯ್ಯನವರು ಸಮಾಧಾನ ಮಾಡಬೇಕು ಅಂತಂದರೆ ಅಂತಿಮವಾಗಿ ಈಗಾಗಲೇ ಓರ್ವ ಮಹಿಳೆಗೆ ಅವಕಾಶ ಮಾಡಿಕೊಡ್ಬೇಕು ಅಂದರೆ ರೂಪಕಲಾರಿಗೆ ಅವಕಾಶ ಮಾಡಿಕೊಟ್ರೆ ಅದು ಸಹಜವಾಗಿ ಕೋಲಾರ ಜಿಲ್ಲೆಗೂ ಅವಕಾಶ ಮಾಡಿಕೊಟ್ಟಂತಾಗತ್ತೆ, ಮಹಿಳೆಗೂ ಅವಕಾಶ ಮಾಡಿಕೊಟ್ಟಂತಾಗತ್ತೆ ಮತ್ತು
ಇಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಹೇಳಿದಾಗೆ ಬಸವರಾಜ ಶಿವಣ್ಣವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಅವಕಾಶವೂ ಕೂಡ ಸೃಷ್ಟಿಯಾಗುತ್ತೆ. ಇವೆಲ್ಲವೂ ಕೂಡ ಈಗ ಸೂತ್ರ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಸೂತ್ರಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಅಂತಿಮ ರೂಪ ಬರುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.